ಎಲ್ಲರಿಗೂ ನಮಸ್ಕಾರ. ನಾನು ಮೇಚೇತನ ಕಾಗೋಡು. ಇದು ನಮ್ಮ ಬಾಳೆ ಗಿಡದ ಕೈತೋಟ. ಇಲ್ಲಿ ನಾವು ಯಾವುದೇ ರಸಗೊಬ್ಬರನ ಬಳಸ್ತೇನೆ. ಅಲ್ಲೇ ಬೆಳೆದಿರೋ ಹುಲ್ಲು ಕಸ ಕಡ್ಡಿಗಳನ್ನ ಗಿಡಕ್ಕೆ ಹಾಕ್ತೀವಿ, ಅದೇ ಗೊಬ್ಬರ ಆಗಿ ಬೆಳೆಯುತ್ತೆ. ಇಲ್ಲಿ ನೋಡಿ ನಮ್ಮಪ್ಪ ಬಾಳೆಗೊನೆನ ಕಡಿತಿದ್ದಾರೆ. ಇದು ಏಲಕ್ಕಿ ಬಾಳೆ, ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಬಾಳೆ ಗಿಡಗಳು ನೆಟ್ಟಿದ್ದೀವಿ ನಾವು. ಅಪ್ಪಾಜಿ ಏನು ಮಾಡ್ತಿದ್ದೀರಾ? ಎಲ್ಲ ಹುಲ್ಲು ಬೆಳ್ಕೊಂಡಿದ್ದೀರಪ್ಪ. ಆ ಹುಲ್ಲೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಬಾಳೆ ಗಿಡದ ಬುಡಕ್ಕೆ ಹಾಕ್ತಾ ಇದ್ವಿ. ಅದೇನಾಗುತ್ತೆ, ಎಲ್ಲ ಇನ್ನೊಂದು 2-3 ತಿಂಗಳ ಕಳೆದ್ಮೇಲೆ ನಮಗೆ ಗೊಬ್ಬರ ಆಗುತ್ತೆ. ಅದರಿಂದ ಬಾಳೆ ಗಿಡಕ್ಕೆ ನಾವು ಮತ್ತೆ ಸರ್ಕಾರಿ ಗೊಬ್ಬರ, ಯಾವುದೇ ರಸಗೊಬ್ಬರ ಹಾಕಲ್ಲ. ಇದ್ರದ್ದೇ ಗೊಬ್ಬರ ಆಗುತ್ತೆ. ಅದಕ್ಕೆ ಅದೆಲ್ಲ ಹುಲ್ಲು ಕಟ್ಕೊಂಡು ಹಾಕ್ತಾ ಇದ್ವಿ. ಇಲ್ಲಿ ಬಿಡು, ಇನ್ನೊಂದು ಕಡೆ ಬಂದಿದೆ. ಇದೀಗ ನೋಡು, ಇದು ಯಾವುದೇ ರಸಗೊಬ್ಬರ ಬಳಸ್ತೀರೋ ಬಾಳೆಗಳು. ಇದರಲ್ಲಿದ್ದು ಬಾಳೆಗೊನೆ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಬಿಸಾಕ್ಬಿಡ್ಬೋದು. ಆದರೆ ಇದರಲ್ಲಿ ಏನು ಹಸಿ ಇದೆ, ಇದು ಈ ನೀರು ಭೂಮಿಗೆ ಇಳ್ಕೊಳ್ಳುತ್ತಂತೆ. ಅನೇಕ ಪ್ರಗತಿಪರ ರೈತರು, ಕೃಷಿ ತಜ್ಞರು ಹೇಳ್ತಾರೆ, ಈ ಇರೋ ನೀರೆಲ್ಲ ಕೂಡ ಭೂಮಿಗೆ ಇಳ್ಕೊಳ್ಳೋದ್ರಿಂದ ಇದಕ್ಕೆ ಸುಮಾರು ದಿನಗಳ ಕಾಲ ನೀರು ಉಳ್ಕೊಳ್ಳುತ್ತೆ. ಹೆಚ್ಚು ಕಡಿಮೆ 3 ತಿಂಗಳ ಬೇಕೈತೆ ಪೂರ್ತಿ ಒಣಗೋದಕ್ಕೆ. ಇದರಲ್ಲಿ ನೀರೆಲ್ಲ ಭೂಮಿಗೆ ಇಳಿಯೋದಕ್ಕೆ. ಸೊ ಹಾಗೇನು ಮಾಡ್ತೀವಿ, ಇದನ್ನು ಹಾಗೆ ಬಿಟ್ಟು ಇದೊಂದು 3 ತಿಂಗಳು 4 ತಿಂಗಳು ಆದಮೇಲೆ ಇದನ್ನು ಪೂರ್ತಿ ಒಣಗೋಗಿರೋದಕ್ಕೆ ಬಿಸಾಕ್ತೀವಿ. ಒಂದು ಬಾಳೆಗೊನೆ ಕಡ್ದಾಗ ಹಾಗೆ ಉಳಿಸಿದ್ದೆ ಅಲ್ವಾ. ನೋಡಿ, ಇದು ಒಂದು 4-5 ತಿಂಗಳಿಂದ ಈ ಬಾಳೆಗೊನೆ ಕಡ್ದಿದ್ವಿ. ಇದು ಹಾಗೆ ಬಿಟ್ಟಾಗ ಇರೋ ನೀರೆಲ್ಲ ಕೂಡ ಭೂಮಿಗೆ ಇಟ್ಕೊಬಿಟ್ಟಿದೆ. ಸೊ ಇದೆಲ್ಲ ಒಣಗಿ ಹೋಗಿದೆ. ಇದನ್ನೇನು ಮಾಡೋದೀಗ, ಎತ್ತಿ ಒಂದು ಕಡೆಗೆ ಹಾಕ್ಕೊಂಡು